ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ತಮಿಳುನಾಡಿನ ಸ್ಪೆಷಲ್ ಅಡೈ ದೋಸೆನ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಸೊ ಬನ್ನಿ ಈಗ ರೆಸಿಪಿ ಶುರು ಮಾಡೋಣ. ಅಡೈ ದೋಸೆ ಮಾಡಲಿಕ್ಕೆ ಮೊದಲಿಗೆ ನಾನು 1 ಕಪ್ಪಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೇನೆ, ದೋಸೆ ಅಕ್ಕಿನ. ಈಗ 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರು ಬೇಳೆ, 1/4 ಕಪ್ಪಷ್ಟು ಕಡಲೆಬೇಳೆ, 1/4 ಕಪ್ಪಷ್ಟು ಉದ್ದಿನ ಬೇಳೆ, 1/4 ಕಪ್ಪಷ್ಟು ಹೆಸರು ಬೇಳೆ. ಇದು ಹೆಸರು ಕಾಳು, ಇದು ಹೆಸರು ಬೇಳೆ. 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ತಿದ್ದೇನೆ. ನೋಡಿ, ಇದರಲ್ಲಿ ಎಲ್ಲ ರೀತಿಯ ಬೇಳೆಗಳ ಮಿಶ್ರಣ ಇದೆ. ಸೊ ಇದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನೀಗ ತೊಳೆದು ನಾನು ನೆನೆ ಹಾಕ್ತೇನೆ. ಸೊ ವೀಕ್ಷಕರೇ, ಇದನ್ನು ಒಂದೇ ಒಂದು ಸರ್ತಿ ಹೀಗೆ ಕ್ಲೀನ್ ಮಾಡಿಕೊಳ್ಳುವ. ಇದು ಕ್ವಿಕ್ಕಾಗಿ ಮಾಡ್ಬೋದಾದಂಥ ಒಂದು ದೋಸೆ. ಇದನ್ನು ನೆನೆ ಹಾಕಿದ ನಂತರ ನಾವು ಕ್ವಿಕ್ಕಾಗಿ ಮಾಡ್ಬೋದು. ಆಮೇಲೆ ತುಂಬಾ ಹೆಲ್ದಿ ದೋಸೆ. ಈಗ ನೋಡಿ ವೀಕ್ಷಕರೇ, ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾವು ಕನಿಷ್ಠ ಅಂದರೆ 3 ಗಂಟೆಗಳ ಕಾಲ ನೆನೆ ಇಡೋಣ. ಸೊ ವೀಕ್ಷಕರೇ ನೋಡಿ, ಈಗ 3 ಗಂಟೆ ಜಾಸ್ತಿನೇ ಆಯಿತು ನಾನು ನೆನೆ ಹಾಕಿ. ಈಗ ಇದನ್ನು ನಾವು ನೈಸಾಗಿ ರುಬ್ಕೊಳ್ಳುವ. ನೋಡಿ, ಇದನ್ನೀಗ ನಾನು ಮಿಕ್ಸಿ ಜಾರಲ್ಲಿ ಈ ಬೇಳೆ ಮತ್ತು ಅಕ್ಕಿ ಹಾಕ್ತಾ ಇದ್ದೇನೆ. ಅಡೈ ದೋಸೆಯಲ್ಲಿ ಸ್ಪೆಷಾಲಿಟಿ ಏನಂದರೆ, ಇದರೊಟ್ಟಿಗೆ ನೋಡಿ ನಾವು ಈ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂದು 4 ಮೆಣಸು, ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. ಆ ನಂತರ 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಆಮೇಲೆ ರುಚಿಗೆ ಉಪ್ಪು, ಹಾಗೂ ಕೊನೆಯಲ್ಲಿ ನಾನು ಒಂದು ಚಿಟಿಕೆಯಷ್ಟು ಇಂಗು ಸೇರಿಸ್ತಾ ಇದ್ದೇನೆ. ಇದೇ ಒಂದು ಅಡೈ ದೋಸೆಯಲ್ಲಿ ಸ್ಪೆಷಲ್. ಆಮೇಲೆ ಎಲ್ಲ ರೀತಿಯ ಬೇಳೆಗಳು ಇದರಲ್ಲಿ ಇರೋದು, ಅದೇ ಒಂದು ಸ್ಪೆಷಲ್. ಈಗ ನೀರು ಸೇರಿಸ್ತಾ ಇದ್ದೇನೆ. ಈಗ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳುವ. ಸೊ ವೀಕ್ಷಕರು ನೋಡಿ, ಹಿಟ್ಟು ರುಬ್ಬಿ ತಯಾರು ಮಾಡಿದ್ದೇನೆ. ಕನ್ಸಿಸ್ಟೆನ್ಸಿ ನೋಡಿ, ತಿಕ್ಕಾಗಿರ್ಬೇಕು ಸ್ವಲ್ಪ, ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಇದಕ್ಕೀಗ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ, ಇದು ಸೇರಿಸ್ತಾ ಇದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪಿದೆ, ಇದು ಹಾಕ್ತಾ ಇದ್ದೇನೆ. ನೋಡಿ, ಕರಿಬೇವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ, ಇದು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ, ಇದು ಸಹ ಹಾಕ್ತಿದ್ದೇನೆ. ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಸೊ ವೀಕ್ಷಕರೇ, ಈಗ ನಾವು ದೋಸೆ ಹೊಯ್ಯುವ. ಇದು ತುಂಬಾ ಮಸಾಲೆ ದೋಸೆ ತರ ಸ್ಪ್ರೆಡ್ ಮಾಡ್ಬೇಕಂತಿಲ್ಲ, ಸ್ವಲ್ಪ ದಪ್ಪನೆ ದೋಸೆ ಮಾಡ್ತಾರೆ ಇದರಿಂದ. ಸೊ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕುವ, ಅಥವಾ ತುಪ್ಪ ಇದ್ರೆ ತುಪ್ಪನೂ ಹಾಕ್ಬೋದು. ತುಂಬಾ ಹೆಲ್ದಿ ಆಗಿರುವಂತ ಒಂದು ದೋಸೆ ಇದು. ತಮಿಳುನಾಡಿನಲ್ಲಿ ಇದನ್ನು ನಿಯಮಿತವಾಗಿ ನಿತ್ಯವೂ ಕೆಲವರು ಸೇವಿಸ್ತಾರೆ. ಸೊ ತುಂಬ ಆರೋಗ್ಯಕ್ಕೆ ಪ್ರೋಟೀನ್ ಅನ್ನು ಇದು ತುಂಬ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಪ್ರೋಟೀನ್ ಕೊಡ್ತದೆ. ಚೆನ್ನಾಗಿರ್ತದೆ ಇದು, ಬ್ರೇಕ್ಫಾಸ್ಟಿಗೆ ಸಹ ಒಳ್ಳೇದಾಗ್ತದೆ. ಸೊ ವೀಕ್ಷಕರೇ, ಈಗ ದೋಸೆನ ಪಲ್ಟಿ ಹಾಕುವ. ನಾವು ಇದರಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ದೇವೆ. ಸೊ ಇದು ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ಸೂಪರ್ ಕಲರ್ ಬಂದಿದೆ, ಟೇಸ್ಟು ತುಂಬ ಚೆನ್ನಾಗಿರ್ತದೆ ಇದು. ಆಮೇಲೆ ಇದನ್ನು ಕ್ವಿಕ್ ಆಗಿ ಮಾಡ್ಬೋದು. ನಾವು ಬೇರೆ ಉದ್ದಿನ ದೋಸೆ ಹೇಗೆ ಅದು ಫರ್ಮೆಂಟ್ ಆಗಲಿಕ್ಕೆ ವೇಟ್ ಮಾಡಬೇಕು, ನೆಕ್ಸ್ಟ್ ಡೇ ಮಾಡ್ಬೋದು. ಸೊ ಇದು ಹಾಗಲ್ಲ, ಇದು ಆವಾಗಲೇ ಮಾಡಿ ಕ್ವಿಕ್ ಆಗಿ ಮಾಡಿ ತಿನ್ನುವಂಥದ್ದು. ಸೊ ಈಸಿ ಆ್ಯಂಡ್ ಹೆಲ್ದಿ ಕೂಡ. ಈಗ ದೋಸೆ ತೆಗೆಯುವ. ನೋಡಿ ಎಷ್ಟು ಚೆನ್ನಾಗಿ ತಯಾರಾಗಿದೆ, ನೋಡಿ ಒಳ್ಳೆ ರೋಸ್ಟ್ ಆಗಿದೆ. ತೆಗೆದಿಡ್ತಾ ಇದ್ದೇನೆ. ಈಗ
ಹೀಗೇನೆ ಇನ್ನೊಂದೆರಡು ದೋಸೆನ ಕಾಯಿಸ್ಕೊಳ್ತೇನೆ. ವೀಕ್ಷಕರು ಇದನ್ನು ತೆಗಿತಾ ಇದ್ದೇನೆ. ಅಂದರೆ ಪಲ್ಟಿ ಹಾಕಬೇಕು, ಎರಡು ಸೈಡ್ ರೋಸ್ಟ್ ಆಗಬೇಕದು. ವೀಕ್ಷಕರೇ ದೋಸೆ ಇನ್ನೊಂದು ರೆಡಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಡೆ ದೋಸೆ ಮಾಡೋದು ಎಷ್ಟು ಈಸಿ ಮತ್ತು ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನನಗೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಮ್ಮ ಪುಟಾಣಿ ಚಟ್ನಿ. ನಾನು ಇದರ ರೆಸಿಪಿ ಕೂಡ ಹಾಕಿದ್ದೇನೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಇಡ್ಲಿ ದೋಸೆ ಜೊತೆಗೆ ತಿನ್ನಲಿಕ್ಕೆ ಇದು ಸೂಪರ್ ಆಗಿರ್ತದೆ. ಸೊ ವೀಕ್ಷಕರೇ, ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.